ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಮುಖಾಂತರ. ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಮುಖಾಂತರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಒಲಿದೆ ಗುರುಕುಮಾರೇಶ್ವರ, ಒಲಿದೆ ಗುರುಕುಮಾರೇಶ್ವರ. ನಂಬಿದ ಜಗವಿದೆಲ್ಲವೂ ಸತ್ಯ ಶಿವಮಯ ಸುಂದರ. ನಿನ್ನ ನಂಬಿದ ಜಗವಿದೆಲ್ಲವೂ ಸತ್ಯ ಶಿವಮಯ ಸುಂದರ. ನಿನ್ನ ಕರುಣೆಯ ಕರುಳ ಹಂದರ, ನಿನ್ನ ಕರುಣೆಯ ಕರುಳ ಹಂದರ. ವಿಶ್ವ ಪ್ರೇಮದ ಮಂದಿರ, ವಿಶ್ವ ಪ್ರೇಮದ ಮಂದಿರ, ವಿಶ್ವ ಪ್ರೇಮದ ಮಂದಿರ, ವಿಶ್ವ ಪ್ರೇಮದ ಮಂದಿರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಒಲಿದೆ ಗುರುಕುಮಾರೇಶ್ವರ, ಒಲಿದೆ ಗುರುಕುಮಾರೇಶ್ವರ. ಜನರ ಮಾನ ಅಪಮಾನ ಸಹಿಸುವೆ ನೀನೆ ತುಂಬಿದ ಮನದೊಳು. ಜನರ ಮಾನ ಅಪಮಾನ ಸಹಿಸುವೆ ನೀನೆ ತುಂಬಿದ ಮನದೊಳು. ಸಾವು ನೋವಿಗೆ ಅಂಜಲಾರೆನು, ಸಾವು ನೋವಿಗೆ ಅಂಜಲಾರೆನು. ನಿನ್ನ ಒಲುಮೆಯ ಧರೆಯೊಳು, ನಿನ್ನ ಒಲುಮೆಯ ಧರೆಯೊಳು, ನಿನ್ನ ಒಲುಮೆಯ ಧರೆಯೊಳು, ನಿನ್ನ ಒಲುಮೆಯ ಧರೆಯೊಳು. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ. ಒಲಿದೆ ಗುರುಕುಮಾರೇಶ್ವರ, ಒಲಿದೆ ಗುರುಕುಮಾರೇಶ್ವರ. जय 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 कुमारेश, जय 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 श्री कुमारेश, जय 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 कुमारेश, जय जय जय
श्रीकुमारेश जय 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 कुमारेश जय 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 श्रीकुमारेश ನೆನೆಸುವೆ ನಿಮ್ಮ ನಾಮ ಪಾಲಿಸುವೆ ನಿಮ್ಮ ನಿಯಮ ನೆನೆಸುವೆ ನಿಮ್ಮ ನಾಮ ಪಾಲಿಸುವೆ ನಿಮ್ಮ ನಿಯಮ ನೋಡುವೆ ನಿಮ್ಮ ಶಿವಧಾಮ ನೋಡುವೆ ನಿಮ್ಮ ಶಿವಧಾಮ ನೋಡುವೆ ನಿಮ್ಮ ಶಿವಧಾಮ ಜಯ 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 ಕುಮಾರೇಶ ಜಯ 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 ಶ್ರೀ ಕುಮಾರೇಶ ಜಯ 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 ಕುಮಾರೇಶ ಜಯ 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 ಶ್ರೀ ಕುಮಾರೇಶ ಎನ್ನ ಮನದ ದೈವವು ನೀವು ನಿಮ್ಮ ಚರಣ ಸೇವಕ ನಾನು ಎನ್ನ ಮನದ ದೈವವು ನೀವು ನಿಮ್ಮ ಚರಣ ಸೇವಕ ನಾನು ಅಪ್ಪಿಕೊಂಡಿರುವೆ ತಂದೆ ಜೀವ ಭಾವದಿಂದ ಅಪ್ಪಿಕೊಂಡಿರುವೆ ತಂದೆ ಜೀವ ಭಾವದಿಂದ ಒಪ್ಪಿಕೊಂಡಿರುವೆ ತಂದೆ ಭವಬಂಧನ ಬಿಟ್ಟು ಒಪ್ಪಿಕೊಂಡಿರುವೆ ತಂದೆ ಭವಬಂಧನ ಬಿಟ್ಟು ಭವಬಂಧನ ಬಿಟ್ಟು ಜಯ 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 ಕುಮಾರೇಶ ಜಯ 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 ಗುರು ಕುಮಾರೇಶ ಜಯ 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 ಕುಮಾರೇಶ ಜಯ 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 ಶಿವ ಕುಮಾರೇಶ ಹರನು ನೀನೆ ಗುರುವು ನೀನೆ ಎನ್ನ ಗುರಿಯು ನೀನೆ
जय जय कुमारेश जय जय कुमारेश जय जय कुमारेश जय जय कुमारेश जय 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 गुरु कुमारेश जय 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 कुमारेश जय 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 कुमारेश जय 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 गुरु कुमारेश ಈ ಧರೆಯ ದೊರೆಯೇ ನಿನಗಾರು ಸರಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಎಳಂದೂರ ವಾಸ ಬಸವಲಿಂಗೇಶನ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಈ ಧರೆಯ ದೊರೆಯೇ ನಿನಗಾರು ಸರಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಎಮ್ಮಿಗನೂರ ಜಡೆಸಿದ್ದ ತಾತನ ಸಮ್ಮುಖದಿ ಲಿಂಗ ತತ್ವ ತಿಳಿದವನೇ ಪುರ ಎಮ್ಮಿಗನೂರ ಜಡೆಸಿದ್ದ ತಾತನ ಸಮ್ಮುಖದಿ ಲಿಂಗ ತತ್ವ ತಿಳಿದವನೇ ದುರುಳ ವೇದಾಂತಿಗಳ ಹಂಗು ಹರಿದವನೇ ದುರುಳ ವೇದಾಂತಿಗಳ ಹಂಗು ಹರಿದವನೇ ಸಂಗನ ಶರಣರಂಗಾಲಿಂಗನೇ ಸಂಗನ ಶರಣರಂಗಾಲಿಂಗನೇ ಈ ಧರೆಯ ದೊರೆಯೇ ನಿನಗಾರು ಸರಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಶಿವಯೋಗ ಮಂದಿರದ ಕರ್ತಾರ ನೀನೇ ಸ್ವಾಮಿತ್ವದ ಠಂಕ ಶಾಲೆ ತೆರೆದವನೇ ಶಿವಯೋಗ ಮಂದಿರದ ಕರ್ತಾರ ನೀನೇ ಸ್ವಾಮಿತ್ವದ ಠಂಕ ಶಾಲೆ ತೆರೆದವನೇ ಮಾತನಾಡುವ ದೇವರನ್ನು ತೋರಿದಾತನೇ ಮಾತನಾಡುವ ದೇವರನ್ನು ತೋರಿದಾತನೇ ಕರ್ಮ ಕಳೆವ ಧರ್ಮ ಯುಗ ಪುರುಷನೇ ಕರ್ಮ ಕಳೆವ ಧರ್ಮ ಯುಗ ಪುರುಷನೇ ಈ ಧರೆಯ ದೊರೆಯೇ ನಿನಗಾರು ಸರಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಸಂಗೀತ ಸಾಮ್ರಾಟ ಪಂಚಾಕ್ಷರಾರೂಪ ಪುಟ್ಟರಾಜರಿಗೊಲಿದ ಮಹಿಮನೀತ ಸಂಗೀತ
ಸಂಗೀತ ಸಾಮ್ರಾಟ ಪಂಚಾಕ್ಷರಾರೂಪ ಪುಟ್ಟರಾಜರಿಗೊಲಿದ ಮಹಿಮನೀತ ಕಲ್ಲಿನಾಥನನ್ನೇ ಬಲ್ಲಿದವನಾಗಿಸಿದ ಕಲ್ಲಿನಾಥನನ್ನೇ ಬಲ್ಲಿದವನಾಗಿಸಿದ ಎಲ್ಲರ ಮನೆ ಮನೆಯ ತುಂಬಿದ ಪ್ರೇಮ ಎಲ್ಲರ ಮನೆ ಮನೆಯ ತುಂಬಿದ ಪ್ರೇಮ ಈ ಧರೆಯ ದೊರೆಯೇ ನಿನಗಾರು ಸರಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಯಳಂದೂರ ವಾಸ ಬಸವಲಿಂಗೇಶನ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಮಾನಸ ಮಗನಾದ ಶಿವಯೋಗಿಯೇ ಈ ಧರೆಯ ದೊರೆಯೇ ನಿನಗಾರು ಸರಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಹಾನ್ಗಲ್ಲ ಗುರುಕುಮಾರ ಸ್ವಾಮಿಯೇ ಹಾನ್ಗಲ್ಲ ಗುರುಕುಮಾರ ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಸಮಾಜಕ್ಕಾಗಿ ತನು ಮನಧನವ ಸೂರಗೈದನಲ್ಲ ಸಮಾಜಕ್ಕಾಗಿ ತನು ಮನಧನವ ಸೂರೆಗೈದನಲ್ಲ ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ ಅಂಧ ಅನಾಥರ ಚಂದದಿ ಪೊರೆದ ತಂದೆಯು ತಾನೆನಿಸಿ ಅಂಧಾನಾಥರ ಚಂದದಿ ಪೊರೆದ ತಂದೆಯು ತಾನೆನಿಸಿ ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ
ಹಾನಗಲ್ಲ ಕುಮಾರ ಶಿವಯೋಗಿ. ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ, ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ. ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ, ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ. ಮಂಗಳ ಮೂರ್ತಿ ಪಾವನ ಕೀರುತಿ ಹಬ್ಬಿತು ಜಗತುಂಬಿ. ಮಂಗಳ ಮೂರ್ತಿ ಪಾವನ ಕೀರುತಿ ಹಬ್ಬಿತು ಜಗತುಂಬಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಭಾವ ತುಂಬಿ ವಚನ ಹಾಡುವ, ಭಾವ ತುಂಬಿ ವಚನ ಹಾಡುವ ಗುಣವಯನಗೆ ಹರಿಸಯ್ಯ, ಗುಣವಯನಗೆ ಹರಿಸಯ್ಯ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಭಕ್ತಿಯಿಂದ ಭಜಿಸುವಂಥ, ಭಕ್ತಿಯಿಂದ ಭಜಿಸುವಂಥ ಭಾಗ್ಯವೆನಗೆ ತೋರಯ್ಯ. ಕಾಮ ತೊರೆದು ನಿಷ್ಕಾಮನಾಗುವ, ಕಾಮ ತೊರೆದು ನಿಷ್ಕಾಮನಾಗುವ ಬುದ್ಧಿಯನಗೆ ತುಂಬಯ್ಯ. ಸತ್ಯರೂಪವ ನಿತ್ಯ ನೋಡುವ, ಸತ್ಯರೂಪವ ನಿತ್ಯ ನೋಡುವ ನೇತ್ರಗಳನ್ನು ನೀಡಯ್ಯ. ಮಿಥ್ಯವನ್ನು ಕೇಳದಂಥ, ಮಿಥ್ಯವನ್ನು ಕೇಳದಂಥ ಕರ್ಣಗಳನ್ನು ನೀಡಯ್ಯ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ.
ಹಸ್ತವ ನೀಡಯ್ಯ ಮುನ್ನ ಮಾಡಿದ ಪಾಪಗಳಿಗೆ ಮುನ್ನ ಮಾಡಿದ ಪಾಪಗಳಿಗೆ ಕ್ಷಮೆಯ ಕೃಪೆಯ ತೋರಯ್ಯ ಹೆಣ್ಣು ಹೊನ್ನು ಮಣ್ಣು ಮೋಹ ಹೆಣ್ಣು ಹೊನ್ನು ಮಣ್ಣು ಮೋಹ ಅಳಿಸಿ ನಿನ್ನೆಡೆ ಕರೆಯಯ್ಯ ಬಸವ ನಿನ್ನ ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ ಮನವಯನಗೆ ನೀಡಯ್ಯ ಚರ್ಮ ಮನವ ಶುಚಿಯಗೊಳಿಸಿ ಚರ್ಮ ಮನವ ಶುಚಿಯಗೊಳಿಸಿ ವಚನ ವಸ್ತ್ರವ ನೀಡಯ್ಯ ಚಿರಕಾಲ ಚಿತ್ತದೊಳಗೆ ಚಿರಕಾಲ ಚಿತ್ತದೊಳಗೆ ನಿನ್ನ ಚಿತ್ರವ ಮೂಡಲಯ್ಯ ಅಕ್ಷಿಯೊಳಗೆ ಲಿಂಗಬಿಂಬ ಅಕ್ಷಿಯೊಳಗೆ ಲಿಂಗಬಿಂಬ ಬೀಳುವಂತೆ ಮಾಡಯ್ಯ ಈಶಧ್ವನಿಗೆ ಬಸವ ಭಾವ ಈಶಧ್ವನಿಗೆ ಬಸವ ಭಾವ ಗೀತೆ ಜಗದಿ ಕೇಳಲಯ್ಯ ಬಸವ ನಿನ್ನ ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ ಮನವಯನಗೆ ನೀಡಯ್ಯ ಭಾವ ತುಂಬಿ ವಚನ ಹಾಡುವ ಭಾವ ತುಂಬಿ ವಚನ ಹಾಡುವ ಗುಣವಯನಗೆ ಹರಿಸಯ್ಯ ಗುಣವಯನಗೆ ಹರಿಸಯ್ಯ ಬಸವ ನಿನ್ನ ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ ಮನವಯನಗೆ ನೀಡಯ್ಯ ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ ದೀಪ 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 ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ ಚಿದ್ರೂಪ ಚಿನ್ಮಯನ ಆನಂದದ ದೀಪ ಚಿತ್ತದಲ್ಲಿ ಬೆಳಗುತ್ತಿರಲಿ ಶಿವನಾಮದ ದೀಪ ಚಿರಕಾಲ ಬೆಳಗಲಿ ನಿಮ್ಮಾತ್ಮದ ದೀಪ ಚಿರಕಾಲ ಬೆಳಗಲಿ
ಕಳೆವ ಚಿಂತನದ ಆಧ್ಯಾತ್ಮದ ದೀಪ ಬಸವೇಶನ ದೀಪ ಗುರು ಬಸವನ ದೀಪ ಗುರು ಬಸವಾ ಜಯ ಬಸವಾ. ಸೌಮ್ಯ ರೀತಿಯೊಳಗೆ ಭಾಳ ಚಂದ ಕಾರ್ಯಕ್ರಮ ಮುಗಿಸ್ತದೆ. ಭಾಳ ಅದ್ದೂರಿಯ ಕಾರ್ಯಕ್ರಮ ಇದು. ದಯವಿಟ್ಟು ಅಲ್ಲಿ ಪಾದದೊಳಗೆ ಯಾರವಾಗಿ ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಪ್ರಾರ್ಥನೆ. ಅಮರಾತ್ಮ ಆನಗಲ್ಲ ಗುರುಕುಮಾರನಂತರಾತ್ಮ ಅಳಿಯದ ಅಮರಾತ್ಮ ಆನಗಲ್ಲ ಗುರುಕುಮಾರನಂತರಾತ್ಮ ಆದಿ ಅಂತ್ಯರಹಿತ ಸತ್ಯಾತ್ಮ ವಿಶ್ವ ತುಂಬಿ ಬೆಳಗುವ ವಿಶ್ವಾತ್ಮ ಆನಗಲ್ಲ ಯೋಗಿಯ ಆತ್ಮ ಪರಮಾತ್ಮ ಆನಗಲ್ಲ ಯೋಗಿಯ ಆತ್ಮ ಪರಮಾತ್ಮ ಹರಿಯದ ಅಮರಾತ್ಮ ಅಂತರಾತ್ಮ ಎಲ್ಲೆಲ್ಲಿ ಸಾಹಿತ್ಯ ಸಮ್ಮೇಳನ ಅಲ್ಲಲ್ಲಿ ಗುರುಕುಮಾರ ಸೇವಾನುಕಂಪನ ಎಲ್ಲೆಲ್ಲಿ ಸಂಗೀತ ಸಮಾರಾಧನಾ ಅಲ್ಲಲ್ಲಿ ಗುರುಕುಮಾರ ನಾಮಾರಾಧನಾ ಎಲ್ಲಿ ಧರ್ಮ ಸಂಸ್ಕೃತಿ ಪೌರಾಣ ಕೀರ್ತನ ಎಲ್ಲಿ ಧರ್ಮ ಸಂಸ್ಕೃತಿ ಪೌರಾಣ ಕೀರ್ತನ ಅಮರಾತ್ಮ ಅಮರಾತ್ಮ ಆನಗಲ್ಲ ಗುರುಕುಮಾರನಂತರಾತ್ಮ ಆಚಾರ ಸುವಿಚಾರ ಯಾರಲ್ಲಿ ಕಾಣುತ್ತಿದೆ ಗುರುಕುಮಾರನಾತ್ಮ ಸದಾ ಅವರಲ್ಲಿ ಇರುತ್ತಿದೆ ಆಚಾರ ಸುವಿಚಾರ ಯಾರಲ್ಲಿ ಕಾಣುತ್ತಿದೆ ಗುರುಕುಮಾರನಾತ್ಮ ಸದಾ ಅವರಲ್ಲಿ ಇರುತ್ತಿದೆ ಇಷ್ಟಲಿಂಗ ಭಸ್ಮ ರುದ್ರಾಕ್ಷಿ ಯಾರಲ್ಲಿ ಕಾಣುತ್ತಿದೆ ಅಲ್ಲಿ ಗುರುಕುಮಾರನಂತರಂಗ ಬೆಳಗುತ್ತಿದೆ ಅಂತೆ ಆತ್ಮ ಪರಮಾತ್ಮ ಅಳಿಯದ ಅಮರಾತ್ಮ ಆನಗಲ್ಲ ಗುರುಕುಮಾರನಂತರಾತ್ಮ ಎಲ್ಲಿ ಕಾವಿ ಕಪನಿಗಳು ಬೆಲೆಗೊಂಡಿವೆ ಅಲ್ಲಿ ಗುರುಕುಮಾರೇ ಎಲ್ಲಿ ಕಾವಿ ಕಪನಿಗಳು ಬೆಲೆಗೊಂಡಿವೆ ಅಲ್ಲಿ ಗುರುಕುಮಾರನಾಶೆ ಕಳೆಗೊಂಡಿದೆ ಎಲ್ಲಿ ಪಟ್ಟದಪ್ಪಗಳ ಧರ್ಮ ಕಾರ್ಯ ನಡೆದಿದೆ ಎಲ್ಲಿ ಪಟ್ಟದಪ್ಪಗಳ ಧರ್ಮ ಕಾರ್ಯ ನಡೆದಿದೆ ಅಲ್ಲಿ ಗುರುಕುಮಾರ ಸೇವೆ ಜೋಡಾಗಿದೆ ಎಲ್ಲಾದಿ ಅಂತ್ಯರಹಿತ ಸತ್ಯಾತ್ಮ ವಿಶ್ವ ತುಂಬಿ ಇನ್ನು ಮೇಲೆ ಮಕರ ಸಂಕ್ರಮಣದ ಬಗ್ಗೆ ಹಾಗೂ ಸ್ವಾಗತ ಬಗ್ಗೆ ಎರಡು ಮಾತುಗಳನ್ನು ಇಂದು ಹೋಗಿ ಬೆಟ್ಟಾಗಿ ನೀರು ಬೆಟ್ಟಾಗಿ ನೀರು ಬಿಡಿಸಿದ್ದಕ್ಕೆ ಅವ್ರಿಗೂ ಸಹಿತ ನಾನು ಧನ್ಯವಾದಗಳನ್ನು ಅರ್ಪಿಸಿದೆ ಎಲ್ಲರೇ ಮಾತನ್ನು ಹೇಳ್ತಾ ಇದೇ ರೀತಿ ಪ್ರತಿ ವರ್ಷ ನೀರು ಬಿಡಿಸಿದ್ರೆ ಅಂದ್ರೆ ಭಾಳ ಇದು ತನ್ನ
ಹಾಕಿದ್ದಾನೆ. ಅವನ ಭಕ್ತಿ ಬಹಳ ದೊಡ್ಡದು ಅಂತನ್ನುವಂಥ ಮಾತನ್ನ ನಾನು ಹೇಳ್ತೇನೆ. ಕುಟುಂಬರಿಲ್ಲದೆ ಬಡವನ ನಾರಾಯಣಯ್ಯ ಅನ್ನುವಂಥ ಶೀಲ ಸಂಸ್ಕೃತಿಯನ್ನು ಉಳಿಸಿದ ನಮ್ಮ ಕುಮಾರ ಶಿವಯೋಗ ಮಂದಿರವ ಸ್ಥಾಪಿಸಿದನಯ್ಯ, ಶಿವಯೋಗದ ಅನುಭವ ರೂಪಿಸಿದನಯ್ಯ. ವಿರಕ್ತಿ ಶಿಖಾಮಣಿ ಸುಕುಮಾರ ಇಂತಪ್ಪ ಹಾನಗಲ್ಲ ಗುರುಕುಮಾರ ಶ್ರೀಯೋಗಿಯನ್ನ ಮರೆತು ಕಂಡಂತೆ ನಡೆವರ ಕಂಡು ನಗುವ ನಮ್ಮ ಪುರುಲತಾಪುರಿ ಶೇಖರ ಜಗದ್ಗುರು ಗುರುಸಿದ್ದೇಶ್ವರ. ಈ ನಾಡಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಬಸವಾದಿ ಪ್ರಮಥರನ್ನ ಯಡಿಯೂರಿನ ಒಡೆಯ ತೋಂಟದ ಸಿದ್ಧಲಿಂಗ ಶಿವಯೋಗಿಯನ್ನ ಸ್ಮರಣೆ ಮಾಡಿ 20ನೇ ಶತಮಾನದೊಳಗೆ ಕ್ರಾಂತಿಯೋಗಿ ಶಿವಯೋಗಿ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನ ಹೃದಯ ಧ್ಯಾನಿಸಿ ಆ ಪರಂಪರೆಯಲ್ಲಿ ಬರ್ತಕ್ಕಂಥ ಸದಾಶಿವ ಮಹಾಶಿವಗಳನ್ನ ಹೃದಯ ಧ್ಯಾನಿಸಿ ಈ ಸಮಾರಂಭ ತೆಪ್ಪೋತ್ಸವ 51ನೆಯ ಮಕರ ಸಂಕ್ರಮಣದ ತೆಪ್ಪೋತ್ಸವ ಸಮಾರಂಭ. ಈ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಹುಬ್ಬಳ್ಳಿಯ 3000 ಮಠದ ಒಡೆಯರು, ಹಾನಗಲ್ಲು ಶಿಂದೋಗಿ ಮುನವಳ್ಳಿಯ ಜೊತೆಗೆ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರದ ಅಧ್ಯಕ್ಷರಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿ ಅವರ ಶ್ರೀಚರಣಕ್ಕನಂತ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಭಾಗವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮುರುಗೇಂದ್ರ ಮಹಾಸ್ವಾಮಿ ಅವರಲ್ಲಿ ಭಕ್ತಿಯ ಶರಣಾರ್ಥಿ ಹೇಳ್ತಾ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪರಮ ಪೂಜ್ಯರಾದ ಶಾಂತವೀರ ಮಹಾಸ್ವಾಮಿಗಳು ಶಾಂತವೀರೇಶ್ವರ ಮಠ ರಾಮದುರ್ಗ, ಜೊತೆಗೆ ಶಾಂತಲಿಂಗ ಮಹಾಸ್ವಾಮಿಗಳು ದೊರೆಸ್ವ ಮಠ ಬೈರನಟ್ಟಿ, ಶಿವಪೂಜಾ ಶಿವಾಚಾರ್ಯ ಮಹಾಸ್ವಾಮಿಗಳು ನವಗ್ರಹ ಹಿರೇಮಠ ಬದಾಮಿ, ಗುರುಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಜಯಗೇರಿ, ಎಲ್ಲ ಪೂಜ್ಯರ ಶ್ರೀಚರಣಕ್ಕನಂತ ಭಕ್ತಿ ಶರಣಾರ್ಥಿ ತಾಯಿಯಂದಿರೇ, ಹಿರಿಯರೇ, ಇನ್ನುಳಿದ ಎಲ್ಲ ಮಹನೀಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಈ ಸಮಾರಂಭ ಬಹುತೇಕ ಮುನವಳ್ಳಿ ಗ್ರಾಮದೊಳಗೆ ಇತಿಹಾಸವನ್ನು ಬರೆದಿರ್ತಕ್ಕಂಥ ಕಾರ್ಯ ಅಂದರೂ ತಪ್ಪಾಗಲಿಕ್ಕಿಲ್ಲ ಅಂತ ನನಗನ್ನಿಸಿದ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ತೆಪ್ಪೋತ್ಸವ ನೋಡ್ರಿ, ಅಜ್ಜವರು ಅವತ್ತ ಹಾಕಿರ್ತಕ್ಕಂಥ ಪರಂಪರೆ. ನಾವು ಈ ನಾಡಿನ ಈ ದೇಶದ ಇತಿಹಾಸವನ್ನ ನೋಡಬೇಕು ಅಂದರೆ, ಈ ದೇಶದ ಸಂಸ್ಕೃತಿಯನ್ನ ತಿಳಿಬೇಕು ಅಂದರೆ ವಿವೇಕಾನಂದರ ಚರಿತ್ರೆಯನ್ನ ಓದಿಬಿಟ್ರೆ ಸಾಕು. ಈ ದೇಶದ ಈ ನಾಡಿನ ಚರಿತ್ರೆ, ಸಂಸ್ಕಾರ, ಸಂಸ್ಕೃತಿ ಗೊತ್ತಾಗ್ತದೆ. ಹಾಗೇನೆ ಈ ಭಾಗದೊಳಗೆ ಕರ್ನಾಟಕದ ರಾಜ್ಯದ ಇತಿಹಾಸವನ್ನ, ಸಂಸ್ಕೃತಿಯನ್ನ, ಆಚಾರ ವಿಚಾರವನ್ನ ನೋಡಬೇಕು ಅಂದ್ರೆ ಹಾನಗಲ್ಲ ಕುಮಾರ ಮಹಾಸ್ವಾಮಿ ಚರಿತ್ರೆಯನ್ನು ಓದಿಬಿಟ್ರೆ ಸಾಕು, ಅದೆಲ್ಲ ಗೊತ್ತಾಗ್ತದ ನಮಗ ಅಂತಕ್ಕಂಥ ಮಾತುಗಳನ್ನು ಬಹುತೇಕ ದೊಡ್ಡವರು ನಮಗೆ ಹೇಳ್ತಾ ಇದ್ದಾರೆ. ಹಾಗೆ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಸದಾಶಿವ ಮಹಾಸ್ವಾಮಿಗಳು ಇದನ್ನು ಹುಟ್ಟು ಹಾಕಿದ್ರು. 50 ವರ್ಷದ ಆ ಕಡೆ ಈ ತೆಪ್ಪೋತ್ಸವನ್ನ ನೋಡಾಕ ಒಂದು ಮಜೂರ, ಕಣ್ಣು ಸಾಲಲ್ಲ, 2 ಕಣ್ಣು ಸಾಲಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಸಹಸ್ರ ಜನರೊಳಗ, 10,000 ಜನರೊಳಗ ಎಲ್ಲಿ ನೋಡ್ತಿ ಎಲ್ಲಿ ಜನ, ಎಲ್ಲಿ ನೋಡ್ತಿ ಎಲ್ಲೇ ಭಕ್ತಿ ಭಾವ ತುಂಬಿರ್ತಕ್ಕಂಥ ಬಹುತೇಕ ಈ ಮಕರ ಸಂಕ್ರಾಂತಿ ನಮ್ಮೆಲ್ಲರಿಗೂ ಬಹಳ ಅದ್ಭುತವಾಗಿ ಅಜ್ಜವರು ಸನ್ನಿಧಿಯವರು ಆ ಉತ್ಸವದೊಳಗ ಕುತ್ಕೊಂಡಾಗ ಸಾಕ್ಷಾತ್ ಶಿವನೆಯಲ್ಲಿ ಕುತ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ತಾನೆ ಏನೋ ಅನ್ನೋ ಪಾದೊಳಗ ನಮಗೆಲ್ಲ ಭಾವ ತುಂಬಿ ಬರ್ತಾ ಇತ್ತು. ಹಾಗಾಗಿ ಬಹುತೇಕ ಇದೊಂದು ಸಂಸ್ಕಾರ. ನೋಡು, ಈ ಮಕರ ಸಂಕ್ರಾಂತಿ ಒಳಗ ಎಳ್ಳು ಬೆಲ್ಲವನ್ನ ಕೊಡ್ತೀವಿ ಅಂದ್ರೆ ಎಳ್ಳು ಬೆಲ್ಲ ಸಿಹಿ ಆಗಿರ್ಲಿ, ಕಹಿ ಇರ್ತಕ್ಕಂಥ ಜೀವನದೊಳಗ ಸಿಹಿ ಬರ್ಲಿ ಅಂತಕ್ಕಂಥ ಮಾತು. ಬಹುತೇಕ ಜೀವನ ಹಂಗಿರ್ಬೇಕು ಅಂದ್ರೆ ನಾವು ಈ ಜಗತ್ತಿಗೆ ಬರುವಾಗ ನಾವು ಹತ್ಕೊಂತ ಬರ್ಬೇಕಂತ, ಜನ ಎಲ್ಲ ನಗಬೇಕಂತ.
ಜನ ನಗ್ತಿರ್ಬೇಕು, ನಾವು ಹೊತ್ಕೊಂತ ಈ ಭೂಮಿಗೆ ಬರಬೇಕು. ಈ ಭೂಮಿಯನ್ನ ಬಿಟ್ಟು ಹೋಗೋ ಕಾಲಕ್ಕ ನಾವು ನಕ್ಕೊಂತ ಹೋಗ್ಬೇಕು. ಈ ಜನ ಎಲ್ಲ ಅಳಬೇಕು, ಆ ನಿಟ್ಟಿನೊಳಗೆ ಬದುಕು ಮಾಡಬೇಕು ಅಂತಕ್ಕಂಥ ಮಾತನ್ನ ಅಂದ್ರೆ ನಮ್ಗ ಬಹಳ ಚಲೋ ಆಗ್ತದೆ ಜೀವನ ಅಂತಕ್ಕಂಥದ್ದನ್ನ ದೊಡ್ಡವರು ಹೇಳ್ತಾರೆ. ಹಾಗೆ ಜೀವನವನ್ನ ಸಾಗಿಸ್ಬೇಕು. ಬಹುತೇಕ ತಾವೆಲ್ಲ ತಾಯಂದಿರು ಕುತ್ಕೊಂಡ್ರಿ. ನನಗನ್ಸಿದ ನೋಡ್ರಿ ಬಹಳ ಮಂದಿ ಹೆಣ್ಮಕ್ಳು ತಾಯಂದಿರಿದ್ರು. ಬಹುತೇಕ ನಿಮಗ ಎಲ್ಲಿ ಹೋಗಿಲ್ಲ ಅಂತ ಕಾಣಿಸ್ತದ. ಯಾಕಂದ್ರೆ ನಿಮ್ಗ ಫ್ರೀ ಭಾಳ ಅದಾವ, ಬಸ್ ಫ್ರೀ ಅದಾವ, ಆಮೇಲೆ ಕರೆಂಟ್ ಫ್ರೀ ಅದ, ಕೊನೆಗೆ 2,000 ರೂಪಾಯಿ ಫ್ರೀ ಕೊಟ್ಟಾರ. ಏನ್ ಫ್ರೀ ನಿಮ್ಗ? ಯಾವ್ದೊಬ್ಬ ಹೆಣ್ಮಗಳು ಎಂದ್ ಫ್ರೀ ಬಸ್ ಆಗ್ಯಾವೋ ಅಂದ ಧರ್ಮಸ್ಥಳಕ್ಕೆ ಹೋದಾಕಿ ಇನ್ನೂ ಮನೆಗೆ ಬಂದಿಲ್ಲ ಅಂತಾಕಿ. ಅದೆಲ್ಲ ಬಿಟ್ಕೊಟ್ಟು ಎಲ್ಲಿ ಹೋಗುದು ಬೇಡಪ್ಪ, ನಾವು ಬಹುತೇಕ ಇಲ್ಲೇ ನಾವು ಮುನವಳ್ಳಿ ಮಠದೊಳಗನ ಇಂಥ ಅದ್ಭುತ ಕಾರ್ಯದೊಳಗೆ ನಾವು ಭಾಗವಹಿಸಿಬಿಟ್ರೆ ಸಾಕು, ನಮ್ಮ ಜನ್ಮ ಪಾವನ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಅರ್ಥ ಮಾಡಿಕೊಂಡು ಈ ನಾಡಿನ ಜನ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಪೂಜ್ಯರು ಸನ್ನಿಧಿಯವರು ಬಹಳ ಅದ್ಭುತವಾಗಿ ಎಲ್ಲರನ್ನ ಹಚ್ಚಿಕೊಂಡು ಎಲ್ಲರಿಗೂ ನಮ್ಮನ್ನೆಲ್ಲರನ್ನ ಕರೆಸಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರಬೇಕು ಅಂತ ತಿಳ್ಕೊಂಡು ಹೇಳಿ ಈ ನಮ್ಮನ್ನೆಲ್ಲ ಕರೆಸಿ ಈ ನೋಡು ಭಾಗ್ಯವನ್ನ, ಈ ಕಾರ್ಯವನ್ನ, ಈ ತೆಪ್ಪೋತ್ಸವನ ನೋಡು ಭಾಗ್ಯವನ್ನ ನಮಗೂ ಕೊಟ್ಟರು ಅಂತಕ್ಕಂಥ ಮಾತು. ನಾವು ಇದರೊಳಗೆ ಆದಿವಿ ಅಂತಕ್ಕಂಥ ಮಾತು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ಅನ್ನೋಪದೊಳಗ ನಾವೆಲ್ಲರೂ ಭಾಗ್ಯವಂತರು ಅಂತಕ್ಕಂಥ ಮಾತುಗಳನ್ನ ಹೇಳಿ, ಸಮಯದ ಅಭಾವ ಇರೋದ್ರಿಂದ ಪೂಜ್ಯರು ಮಾತಾಡ್ತಾ ಇದ್ದಾರೆ. ಸನ್ನಿಧಿಯವರ ಆಶೀರ್ವಚನ ನಾವು ನೀವೆಲ್ಲರೂ ಕೇಳೋಣ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮುನವಳ್ಳಿ ಶಿಂದಗಿ ಒಂದು ಪಟ್ಟಣದಲ್ಲಿ ತೆಪ್ಪೋತ್ಸವ ಕಾರ್ಯಕ್ರಮ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಗುರುಗಳಾದ ಶ್ರೀಮನ್ ಮಹಾರಾಜನಂದನ ಜಗದ್ಗುರು ಗುರುಸಿದ್ದರಾಜೇಂದ್ರ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿ ಹಾಳುಗಳ ಸಿಂಧೋಗಿ ಮುನವಳ್ಳಿ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯರಲ್ಲೂ ಕೂಡ ನಮಸ್ಕರಿಸಿ, ಸಿಂಧೋಗಿ ಮುನವಳ್ಳಿಯ ಎಲ್ಲ ಸದ್ಭಕ್ತರ ಹಿರಿಯರು ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಿನ್ನಿನ ದಿನ ಪಾಳಿ ಮುಗಿಸ್ತಂತ ಹೇಳಿಲ್ಲ ಸರ್ಗೆ, ಆದರೂ ವಿಶೇಷ ಈ ಸಲ ನಾನು ಗವಿಮಠ ಅಜ್ಜರು ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡಾಗ ಒಂದು ಮಾತನ್ನು ವರ್ಷ ಒಂದು 50 ಮಂದಿ ಮಠಾಧಿಪತಿಗಳಿಗೆ ಕರೀರಿ ನೋಡಿ ಆನಂದ ಪಡ್ತಾರೆ ಅನ್ನೋಂಥ ಮಾತು. ಈ ವರ್ಷ ಅದು ಸಾರ್ಥಕ ಆಗೈತೆ, ಪುಣ್ಯ ಮಾಡಿ. ಇಲ್ಲಿ ಬರಾಕ ಇದು ತಂದೆ ತಾಯಿ ಸ್ಥಾನ. ಹಾನಗಲ್ ಮಠ ಅಂದರೆ ಹಾಗೆ ಹಾನಗಲ್ ಮಠಕ್ಕೆ ಇರ್ತಕ್ಕಂಥ ಒಂದು ಕಿಮ್ಮತ್ತು ಬೆಲೆ ನಮ್ಮ ರಾಜ್ಯದಲ್ಲಿ ಯಾವ ಮಠಕ್ಕೂ ಇಲ್ಲ ಇವತ್ತು. ಅಂದರೆ ಹಾನಗಲ್ ಮಠದ ಕೊಡುಗೆ ನಾವೆಲ್ಲ ಇವತ್ತು ಕಾವಿ ತೊಟ್ಟೆವಂದ್ರೆ ನಮ್ಮ ಬಾಳೆ ಅಕ್ಕಾರ ಆಗಡೆ ಪ್ರಾರ್ಥನೆ ಮಾಡಿದ್ರಲ್ಲ, ನಾವು ಕಾವಿ ತೊಟ್ಟೆವು, ಇದು ಕಾವಿ ಉಳಿದೈತಂದ್ರೆ ಅದಕ್ಕೆ ಹಾನಗಲ್ ಅಜ್ಜನ ಆಶೀರ್ವಾದ ಇವತ್ತು. ಅಂಥ ಪೂಜ್ಯರಲ್ಲ ಸದಾಶಿವ ಸ್ವಾಮಿಗಳು ಪೂಜ್ಯರು. ಅವ್ರು ಎಷ್ಟು ವರ್ಷ ಕೂತಿದ್ರು ನನಗೆ ಗೊತ್ತಿಲ್ಲ, ಸರ್ ಹೇಳ್ತಾರೆ ಅವ್ರನ್ನೆಲ್ಲ. ಆದರೆ ಅವರು ತದನಂತರದಲ್ಲಿ ನಮ್ಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಮಕ್ಕಳಲ್ಲಿ 25 ವರ್ಷದಿಂದ ನೋಡ್ತಾ ಇದ್ದೇನೆ. ಪೂಜ್ಯರು ಆ ತೆಪ್ಪೋತ್ಸವದಲ್ಲಿ ಕುತ್ಕೊಂಡು ನಿಮಗೆಲ್ಲ ಆಶೀರ್ವಾದ ಮಾಡ್ತಾರಲ್ಲ, ಅದೆಲ್ಲ ನಮ್ಮ ಪುಣ್ಯ ಅನ್ನುವಂಥ ಮಾತನ್ನ ಹೇಳಿ ಇಲ್ಲಿ ಅನೇಕ ಪೂಜ್ಯರು ಬಂದಿದ್ದಾರೆ. ಇವತ್ತು ನಮ್ಮ ಬೈರನಟ್ಟಿ ಅಜ್ಜಾರು ಯಾವತ್ತೊಂದು ಕನ್ನಡ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆ ಗವಿಮಠ ಅಜ್ಜಾರು ಆಶೀರ್ವಚನ ನೀಡಿದ್ರಲ್ಲ, ನಾವೆಲ್ಲ ಯಡಿಯೂರಿಗೆ ಹೋಗ್ತೇವೆ. ಇವತ್ತು ಯಡಿಯೂರಿನ ದಾಸೋಹವನ್ನು ಪ್ರಾರಂಭ ಮಾಡಿದವರು ಗವಿಮಠದ ಅವ್ರ ಗುರುಗಳು, ಹಿಂದಿನ ಗುರುಗಳು ಬಸಲಿಂಗ ಸ್ವಾಮಿಗಳು ಕೂಡ ನಾವು ಯಾರು ಮರಿಬಾರ್ದು ಅಂಥ ಪೂಜ್ಯರನ್ನು ಇವತ್ತು ನಮ್ಮ ಪೂಜ್ಯರು ಅವ್ರಿಗೆ ಅಪ್ಪಣೆ ಕೊಟ್ಟಾರಲ್ಲ, ಅವರು ಕೂಡ ಆಶೀರ್ವಚನ ನೀಡಿದ್ದಾರೆ. ಒಟ್ಟಾರೆ ಈ ವರ್ಷ ಪ್ರತಿ ವರ್ಷನೂ ಹೆಚ್ಚು ಆಗ್ತದೆ. ಇವತ್ತು ನಮ್ಮ ಹಸುಡಿ ಸರಿ ನೀರಿನ ಚಿಂತೆ ಆಗೈತೆ. ನಮ್ಮೆಲ್ಲ ಸದಾ ಹಿರಿಯರದಾರ ಚಿಂತೆ ಮಾಡಬೇಡ ಸರ್, ತಾಜಿಗೊಂದು ನೀರು ಬಂದಿಲ್ಲ. ಅದು ಎಲ್ಲ ಹಿರಿಯರು ತಗೊಂಡು ಈ ಸಲ ಭಾಳ ಚೆನ್ನಾಗಿ ನೀರನ್ನು ಕೂಡ ಸಾಕಷ್ಟು ಬಿಟ್ಟಿದ್ದಾರೆ. ಒಳ್ಳೆ ರೀತಿಯಿಂದ ತೆಪ್ಪೋತ್ಸವ ಆಯಿತು. ಅಜ್ಜವ್ರು ಹೇಗೆ ತೆಪ್ಪೋತ್ಸವಕ್ಕೆ ಅಂತ ಆಶೀರ್ವಾದ ಮಾಡಿದ್ರು, ಇದೇ ರೀತಿ ನಮ್ಮ ಮುನವಳ್ಳಿ ಅಷ್ಟೇ ಅಲ್ಲ, ಮುನವಳ್ಳಿ ಸಿಂಧೋಗಿ ಸಮಸ್ತ ನಮ್ಮ ಭಾಗಕ್ಕೆ ಅಜ್ಜವ್ರ ಆಶೀರ್ವಾದ ಸದಾ ಇಲ್ಲ ಅಂತೇಳಿ ನನ್ನ ಮಾತುಗಳನ್ನು ಪೂಜ್ಯರು ಪಾದಕ್ಕೆ. ಈ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಪೂಜ್ಯರನ್ನ ಜಗದ್ಗುರುಗಳು ಸನ್ಮಾನಿಸ್ತಾ ಇದ್ದಾರೆ. ದಯವಿಟ್ಟು ಒಂದು 5 ನಿಮಿಷ ತಾವು ಶಾಂತರಿಯಿಂದ ಇರಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದ. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ
ಭಕ್ತರೇ ಮತ್ತು ತಾಯಂದ್ರೆ, ಇದು ಸಂಕ್ರಮಣ. ಎಲ್ಲರೂ ಹೇಳ್ಯಾರ, ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ, ಉತ್ತರದಿಂದ ಮತ್ತೆ ಕೆಲವು ತಿಂಗಳು ದಕ್ಷಿಣಕ್ಕೆ. ಕ್ರಮಣ ಅಂದರೆ ಚಲನೆ, ಕ್ರಮವಾದಂತಹ ಅಂದರೆ ಸ್ವಲ್ಪವೂ ವ್ಯತ್ಯಾಸ ಆಗಂಗಿಲ್ಲ. ಸ್ವಲ್ಪವೂ ವ್ಯತ್ಯಾಸ ಆಗಲಾರದ ರೀತಿಯಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಚಲನೆ ಮಾಡುವುದು. ಇಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣವನ್ನು ಪ್ರಾರಂಭಿಸುವ ಈ ಶುಭ ದಿನವನ್ನು ಮಕರ ಸಂಕ್ರಮಣ ಅಂತ ಕರೀತಾರೆ. ಸಂಕ್ರಮಣ ಇದು ಗತಿಶೀಲತೆಯ ಸಂಕೇತ. ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲೂ ಕೂಡ ಈ ಕ್ರಮಣ ಇರ್ತದೆ. ನಾವು ಸೂರ್ಯನನ್ನು ನೋಡಿ ನಮ್ಮ ಬದುಕಿನ ಚಲನೆಯನ್ನು ಕಲ್ತ್ಕೋಬೇಕು ಅಂತ. ಸೂರ್ಯ ಚಲನೆಯನ್ನು ನಿಲ್ಲಿಸಿದ ದಿವಸ ಈ ಭೂಲೋಕದ ಎಲ್ಲ ಚಲನವಲನಗಳು ಕೂಡ ನಿಂತು ಹೋಗ್ತವೆ. ಬೆಳೆಗಳು ಚೆನ್ನಾಗಿ ಬರಲ್ಲ. ಬರೀ ಮಳೆನೇ ಹತ್ತು ಅಂತ ಇಟ್ಕೊಂಡ್ರಿ, ಬೆಳೆಗಳೆಲ್ಲ ಬಿಳಿಚ್ಕೊಳ್ತವೆ, ಫಸಲನ್ನು ಕೊಡೋದಿಲ್ಲ. ಬೆಳೆ ಚೆನ್ನಾಗಿ ಬರಬೇಕು, ಫಸಲು ಚೆನ್ನಾಗಿ ಬರಬೇಕು ಅಂದರೆ ಸೂರ್ಯನ ಕಿರಣಗಳು ಪ್ರಖರವಾಗಿ ಭೂಮಿಯನ್ನು ತಲುಪಬೇಕು. ಆವಾಗ ನಮ್ಮ ಬೆಳೆಗಳೆಲ್ಲವೂ ಕೂಡ ಹಸಿರಾಗಿರ್ತವೆ. ಹಾಗಾಗಿ ನಾವು ಬೆಳಗ್ಗೆ ಕೆಲವು ಸಿಂಧೋಗೆ ಮಾತಾಡಿ, ರೈತನ ಸಖ ಗೆಳೆಯ ಯಾರು ಅಂತಂದರೆ ಸೂರ್ಯ. ಸೂರ್ಯನ ಕಿರಣಗಳನ್ನು ರೈತ ತನ್ನ ಮೈ ಮೇಲೆ ಬೀಳಿಸ್ಕೊಳ್ಳೋಕ್ಕೆ ಬಹಳ ಸಂತೋಷ ಪಡ್ತಾನೆ. ಸೂರ್ಯನ ಕಿರಣಗಳು ಭೂಮಿಯ ಮೇಲೆ, ಬೆಳೆಗಳ ಮೇಲೆ ಹೇಗೆ ಬಿದ್ದಾಗ ಅವೆಲ್ಲ ಪ್ರಫುಲ್ಲಿತವಾಗ್ತವೋ, ಆ ಬಿತ್ತಿದ ಸೂರ್ಯನಿಗೂ ಅಲ್ಲ ರೈತನಿಗೂ ಆ ಸೂರ್ಯನ ಕಿರಣಗಳನ್ನು ತನ್ನ ಮೈ ಮೇಲೆ ಬೀಳಿಸ್ಕೊಳ್ಳೋಕ್ಕೆ ಬಹಳ ಸಂತೋಷ ಆಗ್ತದೆ. ನಮ್ಮ ಡಾಕ್ಟರ್ಸ್ ಹೇಳ್ತಾರೆ, ಸೂರ್ಯನ ಕಿರಣಗಳಿಗೆ ನಿನ್ನ ಮೈ ಒಡ್ಡು. ಬೆಳಗಿನ ಸೂರ್ಯನ ಕಿರಣಗಳು 10 ಗಂಟೆವರೆಗೆ ಆ ಕಿರಣಗಳನ್ನು ನಮ್ಮ ಮೈ ಮೇಲೆ ನಾವು ಆಹ್ವಾನಿಸ್ಕೋಬೇಕು. ಹಾಗೆ ಸಂಜೆ 5 ಗಂಟೆ ಅಥವಾ 4:15 ಗಂಟೆಯಿಂದ ಸೂರ್ಯನ ಕಿರಣಗಳನ್ನು ನಮ್ಮ ಮೈ ಮೇಲೆ ಬೀಳಿಸ್ಕೋಬೇಕು. ಯಾಕಂದರೆ ನಮ್ಮ ಎಲುಬುಗಳಿಗೆ ಬೇಕಾಗುವಂತಹ ವಿಟಾಮಿನ್ ಸೂರ್ಯನ ಕಿರಣಗಳಲ್ಲಿ. ನಮ್ಮ ಎಲುಬು ಗಟ್ಟಿಯಾಗಬೇಕಾದ್ರೆ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬೀಳಬೇಕು. ನೋಡ್ರಿ ಹೇಗಿದೆ. ಡಾಕ್ಟ್ರು ಏನು ಗುಳಿಗೆ ಕೊಡ್ತಾರಲ್ಲ ಎಲುಬು ಗಟ್ಟಿ ಹಾಕಕ್ಕೆ, ಅವು ಕೃತ್ರಿಮ. ಡಾಕ್ಟ್ರೇ ಹೇಳ್ತಾರೆ ಅವು ಕೃತ್ರಿಮವಾದಂತಹ ಗುಳಿಗೆ. ನಾವು ಎಲುಬನ್ನು ಪೂರ್ತಿ ಗಟ್ಟಿ ಮಾಡೋಕ್ಕಾಗಲ್ಲ ನಮ್ಮ ಔಷಧಿಗಳಿಂದ. ಸೂರ್ಯನ ಕಿರಣಗಳಿಂದ ಮಾತ್ರ ಎಲುಬು ಗಟ್ಟಿ ಆಗ್ತವೆ. ಅದಕ್ಕೆ ನಾವೆಲ್ಲ ಬರೇ ಒಳಗೆ ಕೂತ್ಕೊಳ್ಳೋದಲ್ಲ, ಒಟ್ಟೆ ನಮ್ಮ ಮನೆಯವ್ರು ಯಾರು ಹೊರಗೆ ಹೋಗೋದಿಲ್ರಿ, ಬಿಸಿಲಿಗೆ ಹೋಗಲ್ಲ, ನಾವು ಒಳಗ ಇದ್ದೀವಿ ಆರಾಮದೀವಿ ಅಂತಂದ್ರೆ ಎಲುಬು ದೌಡು ಮುರ್ಕಂತಾರೆ. ಯಾರು ಬಿಸಿಲಿಗೆ ಬೈಯೊಡ್ತಾರೆ ಅವರ ಎಲುಬು ಗಟ್ಟಿ ಆಗ್ತಾವ. ನೋಡ್ರಿ, ಎಲುಬು ಮುರಿದಾಗ ನಮ್ಮ ಗೌಟೆ ಡಾಕ್ಟರ್ಗಳು ಔಷಧಿ ಕೊಡ್ತಾರೆ.
ಆಡು ಏನು ಸೊಪ್ಪು ತಿಂತದಲ್ಲ, ಯಾವ ಸೊಪ್ಪು ತಿಂತದೆ ಅಂತ ಅದು ಅಂದರೆ ಎಲ್ಲ ಸೊಪ್ಪು ತಿಂತದೆ, ಹಚ್ಚ ಹಸಿರಾಗಿರುವ ಸೊಪ್ಪನ್ನೇ ತಿಂತದೆ. ಸೂರ್ಯನ ಕಿರಣಗಳಿಂದ ಯಾವುದು ಪ್ರಫುಲ್ಲಿತವಾಗಿರ್ತದೋ ವನಸ್ಪತಿ ಅದನ್ನೇ ಆಡು ತಿಂತದೆ. ಆಡಿನ ಹಾಲಿನೊಳಗೆ ಔಷಧಿಯನ್ನು ಹಾಕಿ ಕುಡೀರಿ, ಗಟ್ಟಿಯಾಕ ಎಲುಬು ಬಿಟ್ಟಂತ ಎಲುಬು ಮತ್ತೆ ಕೂಡ್ಕೊಂತವೆ ಅಂತ ಹೇಳ್ತಾರೆ. ಅದು ಸತ್ಯ. ಅಂದರೆ ಸೂರ್ಯ ಎಷ್ಟು ಕೆಲಸ ಮಾಡ್ತಾನೆ ನೋಡ್ರಿ. ಅದಕ್ಕೆ ಸೂರ್ಯನ ಸಖ ರೈತ. ಸೂರ್ಯನಿಗೆ ನಾವೆಲ್ಲರೂ ಕೂಡ ಸ್ನೇಹಿತರಾಗಬೇಕು. ಸೂರ್ಯನಾರಾಯಣನನ್ನು ಆರಾಧಿಸಬೇಕು. ಬೆಳಗ್ಗೆ ಸೂರ್ಯೋದಯ ಆಗ್ತಿದ್ದಂಕನೇ ಸೂರ್ಯ ಪೂರ್ವಾಭಿಮುಖವಾಗಿ ನಿಂತು ಇವಾಗಲೂ ಕೂಡ ಹಿಂದಿನ ಜನ ಮುಖ ತೊಳೆದ ತಂಬಿಗೆಯನ್ನು ಒಂದು ಕೈಯಾಗಿ ಹಿಡ್ಕೊಂಡಿರ್ತಾರ, ಇನ್ನೊಂದು ಕೈ ಖಾಲಿನೇ ಇರ್ತದೆ, ಹಿಂಗೆ ನಮಸ್ಕಾರ ಮಾಡ್ತಿರ್ತಾರೆ. ಸೂರ್ಯದೇವನಿಗೆ ನಮಸ್ಕಾರ ಅಂದರೆ ಕೃತಜ್ಞತೆ. ಸೂರ್ಯದೇವ, ನಿನ್ನಿಂದ ನಾವು ತುಂಬ ಚೆನ್ನಾಗಿ ಬದುಕಿದ್ದೇವೆ. ನೀನಿರಲಿಲ್ಲ ಅಂತಂದರೆ ನಾವು ಬರೀ ಕತ್ತಲದಲ್ಲೇ ಬಾಳಬೇಕಾಗಿತ್ತು. ಕತ್ತಲನ್ನು ಯಾವ ಜೀವಿಯೂ ಇಷ್ಟಪಡಲ್ಲ. ಗೂಗೆ ಒಂದೇ ಒಂದು ಕತ್ತಲೆಯನ್ನು ಇಷ್ಟಪಡೋದು. ಅದರ ಹೊರತುಪಡಿಸಿ ಲಕ್ಷದ ಮೇಲೆ 84 ಲಕ್ಷ ಜೀವರಾಶಿಗಳು ಯಾವೂ ಕೂಡ ಕತ್ತಲೆಯನ್ನು ಇಷ್ಟಪಡಲ್ಲ. ಅವು ಬೆಳಕಿಗೆ ಬರಲೇಬೇಕು, ಬೆಳಕನ್ನು ನೋಡಲೇಬೇಕು. ಯಾವನಿಗಾದರೂ ಹುಚ್ಚಿಡಿಸ್ಬೇಕಾಗಿತ್ತು ಅಂತಂದರೆ ಅವನ್ನ ಕತ್ಲ ಕೋಣೆಗೆ ಹಾಕಿದರೆ ತಾನೇ ಹುಚ್ಚಿಡಿತಾರೆ, ನಿಮಗೆ ಗೊತ್ತಿರಲಿ. ಅದಕ್ಕೆ ಸೂರ್ಯ ಕಿರಣಗಳು ಎಷ್ಟು ಶ್ರೇಷ್ಠ, ಸೂರ್ಯ ಎಷ್ಟು ಶ್ರೇಷ್ಠ. ಆದ್ದರಿಂದ ಸೂರ್ಯ ಗತಿಶೀಲತೆಯನ್ನು ನಮಗೆ ಕಲಿಸಿಕೊಡ್ತಾನೆ. ಅಂದರೆ ನಾವು ಹೆಂಗೆ ಬದುಕು ಮಾಡಬೇಕು. ಸೂರ್ಯ ಹೇಳ್ತಾನಂತೆ, ನಾನು ಒಂದು ನಿಮಿಷವೂ ಕೂಡ ಸೋಮಾರಿಯಾಗಲಾರ್ದಂಗೆ ಈ ಭೂಮಂಡಲವನ್ನು ಕೂಡ ಬೆಳಗ್ತೇನೆ. ಇನ್ನೂ ಯಾವಾದರೂ ಲೋಕಗಳಿದ್ದರೆ ಅವಕ್ಕೂ ಕೂಡ ಪ್ರಯಾಣ ಮಾಡಿ ಅಲ್ಲಿಯೂ ಬೆಳಕು ಚೆಲ್ಲಿ ಮತ್ತೆ ಭೂಮಂಡಲಕ್ಕೆ ಬರ್ತೇನೆ ನಿಮ್ಮನ್ನೆಲ್ಲ ಎಬ್ಸೋ ಸಲುವಾಗಿ ಅಂತ. ಅವನು ಯಾಕೆ ಹೋಗ್ತಾನೆ ಅಂತಂದರೆ ಒಂದು 8-10 ತಾಸು ಯಾಕೆ ಹೋಗ್ತಾನೆ ಅಂತಂದರೆ ಈ ಜನ ಸ್ವಲ್ಪ ಮಲಗಿ ವಿಶ್ರಾಂತಿ ಪಡೀಲಿ, ಆರೋಗ್ಯಕ್ಕೆ ಅದು ಕೂಡ ಒಳ್ಳೆಯದು. ಆನಂತರ ಮತ್ತೆ ಬಂದು ನಿಮ್ಮನ್ನು ಎಬ್ಬಿಸಿ ಮತ್ತೆ ನಾನು ನನ್ನ ಪಾಲಿನ ಕರ್ತವ್ಯ ನಿಮಗೆ ಮತ್ತೆ ಆರೋಗ್ಯ ಕೊಡ್ತೀನಿ ಅಂತ ಹೋಗ್ತಾನಂತೆ. ಹೋಗುವಾಗ ಸುಮ್ಮನೆ ಹೋಗೋದಿಲ್ಲ, ಅವನು ವನಸ್ಪತಿಗಳಿಗೆ ಬೆಳಕು ಕೊಟ್ಟು ಹೋಗ್ತಾನಂತೆ, ಚಂದ್ರನಿಗೆ ಬೆಳಕು ಕೊಟ್ಟು ಹೋಗ್ತಾನಂತೆ, ನಕ್ಷತ್ರಗಳಿಗೆ ಬೆಳಕು ಕೊಟ್ಟು ಹೋಗ್ತಾರೆ. ಆದ್ದರಿಂದ ಸೂರ್ಯ ಯಾವಾಗಲೂ ಕೂಡ ಈ ಒಂದು ಪ್ರಪಂಚವನ್ನು ಬೆಳಗುವಂಥ ಮಹಾಬೆಳಕು. ಅಂತಹ ಸೂರ್ಯದೇವನನ್ನು ಆರಾಧಿಸುವ ಈ ಇದು ಇದೆಯಲ್ಲ, ಇದು ಸಂಕ್ರಮಣ. ಸೂರ್ಯ ಇದ್ದರೆ ಮಾತ್ರ ಮಳೆ, ಅದು ಕೂಡ ಗೊತ್ತಿರಲಿ ನಿಮಗೆ. ಬಿಸಿಲು ಸಿಕ್ಕಾಬಟ್ಟೆ ಬೀಳ್ತದೆ ಅಂದರೆ ನೀವು ವಿಚಾರ ಮಾಡ್ತೀರಿ, ಏನೋ ಮೋಡಾಗಂಗೆ ಕಾಣಿಸ್ತದೆ, ಮಳೆ ಬರಂಗೆ ಕಾಣಿಸ್ತದೆ ಅಂತ. ಅದಕ್ಕೆ ಮಳೆ ಬೆಳೆ ಇದೆಲ್ಲವೂ ಸಮೃದ್ಧಿಯಾಗಿರಬೇಕಾದರೆ ಆ ಸೂರ್ಯದೇವ ಬೇಕು. ಆ ಮಳೆ ಬಂದವು ಕಾಲುವೆಯಾಗಿ ನದಿಗಳಾಗಿ ಸಮುದ್ರಗಳಾಗಿ ಹರಿತವೆ. ಈ ನದಿ ಒಳಗೆ ನಾವು ಸ್ನಾನ ಮಾಡ್ತೀವಲ್ಲ, ಸೂರ್ಯನನ್ನು ನೋಡಿ ಅವನ ಕಿರಣಗಳನ್ನು ನಾವು ಮೈ ಮೇಲೆ ತಗೊಂಡು ಹೋಗಿ ಹೊಳೆಯಲ್ಲಿ ಸ್ನಾನವನ್ನು ಮಾಡಿದ್ವು ಅಂದರೆ ಅದರ ಸಿಗತಕ್ಕಂಥ ಆನಂದ ಇದೆಯಲ್ಲ, ಅದು ಶ್ರೇಷ್ಠವಾದ ಆನಂದ. ಎಳ್ಳು ಬೆಲ್ಲ ಹಚ್ಕೊಂಡು ಸ್ನಾನ ಮಾಡ್ತಾರೆ. ನಾವು ಇವತ್ತು ಸ್ನಾನ ಮಾಡೋಕ್ಕೆ ಹೋದಾಗ ನಮ್ಮ ಹುಡುಗರು ಎಳ್ಳು ಬೆಲ್ಲ ಜಜ್ಜಿ ಒಂದು ಬಟ್ಲದೊಳಗೆ ಹಾಕಿ ಇಟ್ಟಿದ್ರು ನಮಗೂ. ನಮ್ಮ ಹುಡುಗ ಸ್ನಾನ ಮಾಡ್ಸಕ್ಕೆ ಅಂತ ಬಂದ, ಅಂದರೆ ನೀರು ಹಾಕಿ ಅಜ್ಜರ ಇಲ್ಲಿ ಎಳ್ಳು ಬೆಲ್ಲ ಇಟ್ಟಿವಿ ಹಚ್ಕೊಳ್ರಿ ಅಂದ. ನಾನು ಹೇಳಿದೆ ಏನು ಬೇಡ ಬಿಡಪ್ಪ ಅಂತಂದು. ಇವ್ರು ಹಚ್ಕೊಳ್ಳಲ್ಲ ಅಂತ ಅವನಿಗೆ ಗೊತ್ತಾಯಿತು. ಅವ ಬಂದವನೇ ಏನು ಮಾಡಿದ, ಆ ಬಟ್ಲ ತೊಗೊಂಡು ನಮ್ಮ ಮೈ ಕೈಗೆಲ್ಲ ಹಚ್ಚಿದ. ನಾನು ಸೋಪ್ ಹಚ್ಕೊಂಡು ಜಾಕ ಮಾಡಿಬಿಡೋದು ಅಂತ ನಾನು ನಿರ್ಣಯ ಮಾಡಿದ್ದೆ. ಅದು ಹಚ್ಚಾದ್ಮೇಲೆ ಸೋಪ್ ಹಚ್ಕೊಳಕ್ಕೆ ಹೋಗಿ ಹಚ್ಕೋಬೇಡ್ರಿ ಅಂದ ಅವನು. ನೋಡ್ರಿ ಹೆಂಗೈತಿ, ಒಬ್ಬ ಸೇವಕನಲ್ಲೂ ಕೂಡ ಒಂದು ವಿಶೇಷ ಜ್ಞಾನ ಇರ್ತದೆ ಅನ್ನೋದಕ್ಕೆ ಅವನು ಹಚ್ಕೋಬೇಡ್ರಿ ಅಜ್ಜರ, ಇವತ್ತೇನು ಇದು ಎಳ್ಳು ಬೆಲ್ಲ ಹಚ್ಚಿವಲ್ಲ ಇದೇ ಸೋಪು ಅಂತಂದ. ಆಯಿತು ನೋಡೋಣ ಅಂತೇಳಿ ನಾನು ಸುಮ್ಕಾಗಿ ಸೋಪ್ ಹಚ್ಕೊಳಕ್ಕೆ ಹೋಗಲಿಲ್ಲ. ಆದರೆ
ಇವತ್ತು ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ನನ್ನ ಚರ್ಮ ನೋಡ್ಕೊಳ್ತಾನೇ ಇದ್ದೀನಿ ನಾನು. ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾವುದೇ ಇದು ನಮ್ಮ ಚರ್ಮ ರೋಗ ತಜ್ಞರು ಇದು ಮಲಾಮಚ್ಚಳ ಎಂಥದ್ದು ಏನಂತೀರಿ? ಆಯ್ತು, ಚರ್ಮ ಎಲ್ಲ ಬಿರುಕು ಬಿಡ್ಲಾರ್ದಂಗೆ ಮೆತ್ತಗೆ ಇರಬೇಕು ಅಂತೇಳಿ ಏನು ಡಾಕ್ಟರ್ ಕೊಡ್ತಾರಲ್ಲ, ಅದಕ್ಕೆ ಎಂಥದ್ದು ಮಾಶ್ಚರೈಸ್ ಮಾಡೋದೇನು ಇದೆಯಲ್ಲ, ಅದು ನನಗೆ ಅನ್ನಿಸ್ತದೆ ನೀವು ಇಷ್ಟೆಲ್ಲ ಹಚ್ಕೊಂಡಿದ್ದೀರಿ ಅದನ್ನೆಲ್ಲ. ಆದರೆ ಇವತ್ತು ನಾನು ಎಳ್ಳು ಬೆಲ್ಲದ್ದೇನು ಪುಡಿ ಹಚ್ಕೊಂಡಿದ್ದೀನಲ್ಲ, ಯಾವ ಮಾಶ್ಚರೈಸ್ ಮಾಡ್ತಕ್ಕಂಥ ಇದು ಏನಿದೆ ಬಾಡಿ ಲೋಷನ್ ಏನಿದೆ ಅದು ಇದರ ಸಮಾನ ಆಗಲ್ಲ ಅಂತ ನನಗನ್ನಿಸ್ತದೆ. ನಿಜಕ್ಕೂ ಕೂಡ ಎಷ್ಟು ಅಂತಂದರೆ ಭಾಳ ಮೃದುವಾಗಿದೆ, ಸ್ವಲ್ಪವೂ ಕೂಡ ಅದು ಯಾವುದೇ ಚರ್ಮದಲ್ಲಿ ಇದು ಕಾಣಲಿಲ್ಲ, ಸುಕ್ಕು ಕಾಣಲಿಲ್ಲ. ಇಷ್ಟು ಅದ್ಭುತವಾದಂಥ ಎಳ್ಳು ಮತ್ತು ಬೆಲ್ಲವನ್ನು ಜಜ್ಜಿ ಹಚ್ಕೊಳ್ಳೋದು. ಅದಕ್ಕೆ ಎಳ್ಳೆಣ್ಣೆ ಮಸಾಜು ಯಾಕೆ ಮಾಡಬೇಕು ಅಂತಾರೆ? ಎಳ್ಳು ಹೀಟ್, ಅದು ಅಂದರೆ ಉಷ್ಣ ಪದಾರ್ಥ. ಆ ಎಳ್ಳೆಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ನರ ನಾಡಿಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಅದರ ಸಲುವಾಗಿ ಎಳ್ಳೆಣ್ಣೆ ಹಚ್ಕೋಬೇಕು ಅಂತ. ಅದಕ್ಕೆ ಎಳ್ಳು ಮತ್ತು ಬೆಲ್ಲ ಹಚ್ಕೊಂಡು ಸ್ನಾನ ಮಾಡಿ ನಾವು ಗಂಗೆಯನ್ನೂ ಪೂಜೆ ಮಾಡ್ತೀವಿ, ಸೂರ್ಯನನ್ನೂ ಆರಾಧಿಸ್ತೀವಿ. ಈ ರೀತಿ ಕೃತಜ್ಞತೆಯಿಂದ ಇಡೀ ಜಗತ್ತು ಈ ಸಂಕ್ರಮಣವನ್ನು ನಮ್ಮ ದೇಶದಲ್ಲೇ ಬೇರೆ ಬೇರೆ ಹೆಸರಿನಲ್ಲಿ ಈ ಹಬ್ಬವನ್ನು ಆಚರಿಸ್ತಾರೆ ಅಂತ ನಿನ್ನೆ ನಮ್ಮ ಇವರು ಕೌಜಲಿಗೆಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಸೂರ್ಯನಿಗೆ ಕೃತಜ್ಞರಾಗಿ ಈ ಹಬ್ಬವನ್ನು ಆಚರಿಸ್ತೀವಿ. ಇದು ಮುನ್ವಳ್ಳಿ ಸಿಂಧೋಗಿನಲ್ಲಿ 50ನೇ ತೆಪ್ಪೋತ್ಸವ. ಇದು ತೆಪ್ಪೋತ್ಸವದ ಸುವರ್ಣ ಮಹೋತ್ಸವ. ಇದನ್ನು ತಾವು ಆಚರಿಸ್ತಾ ಇದ್ದೀರಿ. ನಿಜವಾಗ್ಲೂ ಅವತ್ತಿನ ಪುಣ್ಯಾತ್ಮರು ಯಾರ್ಯಾರು ಪ್ರಾರಂಭಿಸಿದರು, ನಮ್ಮ ಸದಾಶಿವಾಜ್ಯವರು ಇದ್ದಾಗೇ ಶುರುವಾಗಿದ್ದಂಥದ್ದು. ನಮಗೆ ಗೊತ್ತಿದ್ದಂಗೆ ಹಿರಿಯರು ಹೇಳಿದಂಗೆ ನಮ್ಮ ಸಿಂಧೋಗಿ ಕೆಲವು ಹಿರಿಯರು, ಆಮೇಲೆ ಮುನುವಳ್ಳಿಯ ಹಿರಿಯರು ಆಗಿನ ಕಾಲದಲ್ಲಿ ಯಾರು ಮೂಪಲಪ್ಪ ಇರ್ಬೋದು, ಗಂಗಪ್ಪ ಇರ್ಬೋದು, ಮಲ್ಲಿಕಾರ್ಜುನಪ್ಪ ಇರ್ಬೋದು, ಗೋಮಾಡಿ ಪಿ ಡಿ ಪಾಟೀಲ್ರು ಇರ್ಬೋದು, ಇನ್ನೂ ಅನೇಕರು ಅವತ್ತಿನ ಹಿರಿಯರು ಅವರೆಲ್ಲರೂ ಕೂಡ ಪ್ರಾರಂಭಿಸಿದರು ಇದನ್ನು ಅಂತ. ಹಾಗೆ ಪ್ರಾರಂಭಿಸಿದಂಥ ಇದು ನಮ್ಮ ಅಜ್ಜವ್ರು ಎಷ್ಟು ವರ್ಷ ಕೂತ್ಕೊಂಡಿದ್ರು ತೆಪ್ಪದಲ್ಲಿ ಅಂತ ನಾವು ಅವತ್ತು ಹಿರಿಯರು ಕೇಳಿದಾಗ ಬರೋಬ್ಬರಿ 12 ವರ್ಷ ಅಜ್ಜವರು ಕೂತ್ಕೊಂಡ್ರು. ಆ ನಂತರ ಅವರು ಲಿಂಗೈಕ್ಯರಾಗ್ತಾರೆ. ನಾವು ಸುಮಾರು ಒಂದು 38 ವರ್ಷದಿಂದ ನಾವು ಕೂತ್ಕೊಳ್ತಾ ಬಂದಿದ್ದೇವೆ. ಅವ್ರ ಅಜ್ಜರು ಲಿಂಗೈಕ್ಯರಾದ ಮುಂದೆ 2 ತಿಂಗಳಿಗೆ ಸಂಕ್ರಮಣ ಬರ್ತದೆ. ಅವಾಗ ಈ ಮಠಕ್ಕೆ ನೀವು ಕರ್ಕೊಂಡು ಬರ್ತೀರಿ, ಸಿಂಧೋಗಿ ಮತ್ತು ಮುನವಳ್ಳಿ ಭಕ್ತರು ಕರ್ಕೊಂಡು ಬಂದ ಮೇಲೆ ತೆಪ್ಪೋತ್ಸವ ಅವಾಗ ಏನು ಕೂತ್ಕೊಳ್ಳೋಕೆ ಶುರು ಮಾಡಿದ್ವು. ಆವಾಗಿನಿಂದ ಇವತ್ತಿನವರೆಗೂ ನಡುವೆ 1-2 ಬಿಟ್ಟು ಹೋಗಿರ್ಬೋದು. ಅಂದರೆ ಪ್ರಕೃತಿ ವಿಕೋಪಕ್ಕಾಗಿ ಅವತ್ತಿನ ಒಬ್ಬರು ನಮ್ಮ ಚಂದ್ರಶೇಖರ ಮಾಮನಿ ಶಾಸಕರು ಅವರು ಲಿಂಗೈಕ್ಯರಾದ ಪ್ರಯುಕ್ತವಾಗಿ 1-2 ಸಾರಿ ಆಯಿತು. ಅಷ್ಟು ಬಿಟ್ಟರೆ ಬಾಕಿ ಅಂತೆ ಯಾವತ್ತೂ ನಿಲ್ಲಾರ್ದಂಗೆ ಇದು ನಡ್ಕೊಂಡು ಬಂದಿದೆ. ಈ ಸುವರ್ಣ ಮಹೋತ್ಸವವನ್ನು ಕೂಡ ಇದರದ್ದು ತುಂಬ ಚೆನ್ನಾಗಿ ತಾವುಗಳೆಲ್ಲ ಭಕ್ತಿ ಭಾವದಿಂದ ಗೌರವದಿಂದ ನೀವು ಇದನ್ನು ಆಚರಿಸ್ತಾ ಬಂದಿರಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನೀವೆಲ್ಲರೂ ಹಿರಿಯರಾಗಿರಿ, ಗೊತ್ತಾಯ್ತಾ? ಅವರೆಲ್ಲರೂ ಹೆಸರು ನಾನು ಯಾಕೆ ಹೇಳೋದು, ನಮಗೆ ಗೊತ್ತಿದೆ ಯಾರ್ಯಾರು ಹಿರಿಯರಿದ್ರೆ ನಮ್ಮ ಕಣ್ಣಿಗೆ ಕಾಣಕತ್ತೀರಿ. ನೀವೆಲ್ಲ ಹಿರಿಯರು, ಸಿಂಧೋಗಿ ಮುನವಳ್ಳಿಯ ತಾವೆಲ್ಲ ಹಿರಿಯರುಗಳು. ಭಾಳ ಭಕ್ತಿಯಿಂದ ಗೌರವದಿಂದ ಇದನ್ನು ಇವತ್ತಿಗೂ ಕೂಡ ಆಚರಿಸ್ತಾ ಬಂದಿದ್ದೀರಿ. ಎಷ್ಟೋ ಸಾರಿ ನಾವಿದನ್ನು ಸ್ವಲ್ಪ ಹಿಂಜರಿದಿದ್ದು, ಆ ಹಿಂಜರಿಕೆ ಬಂದ ಸಂದರ್ಭದಲ್ಲೆಲ್ಲ ಮತ್ತೆ ನೀವೆಲ್ಲರೂ ಉತ್ಸಾಹದಿಂದ ಇದನ್ನು ಯಾವ ಕಾರಣಕ್ಕೂ ನಿಲ್ಲಿಸಂಗಿಲ್ಲ, ಇದು ಆಗಲೇಬೇಕು ಅಂತೇಳಿ ಮತ್ತೆ ಇದನ್ನು ಮುಂದುವರಿಸಿದ್ದೀರಿ. ಆದ್ದರಿಂದ ಪರಂಪರೆಯನ್ನು ಮುಂದುವರಿಸುವಲ್ಲಿ ನಮ್ಮ ಸಿಂಧೋಗಿ ಮುನವಳ್ಳಿ ಭಕ್ತರು
ಮುಂಚೂಣಿಯಲ್ಲಿರ್ತಾರೆ ಯಾವಾಗಲೂ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇತ್ತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನೋಡಿ ಎಲ್ಲ ಶ್ರೀಗಳು ಬಂದಿದ್ದಾರೆ, ಇಷ್ಟು ಜನ ಶ್ರೀಗಳು. ನಾವು ಫೋನ್ ಮಾಡಿ ಹೇಳಿದ್ವಿ, ಒಬ್ಬ ನಮ್ಮ ನವಲಗುಂದ ಬಸಲಿಂಗ ಸ್ವಾಮಿಗಳಿಗೆ ಹೇಳಿದ್ವಿ, ನೋಡಿ ಸ್ವಾಮಿಗಳೇ ನಿಮಗೆ ಒಬ್ಬರಿಗೆ ಹೇಳ್ತೀನಿ, ನೀವು ಬಾಕಿದವ್ರು ಯಾರ್ಯಾರಿಗೆ ಕರ್ಕೊಂಬರ್ರಿ ಅಂತ ಹೇಳಿದ್ವಿ. ಅವರು ಸುಮಾರು 5-6 ಜನ ಸ್ವಾಮಿಗಳನ್ನು ಅವರೇ ಕರ್ಕೊಂಡು ಬಂದಿದ್ದಾರೆ. ಹಾಗೆಯೇ ನಿನ್ನೆ ದಿವಸ ನಮ್ಮ ಮುರುಘಾಮಠ ಶ್ರೀಗಳು ಬಂದು ಹೋಗಿದ್ದಾರೆ. ಇದನ್ನು ಹೇಳ್ತಾ ಇವತ್ತು ನಮ್ಮ ಮುರುಗೇಂದ್ರ ಶ್ರೀಗಳು ಮುನವಳ್ಳಿನಲ್ಲಿ ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಯೌಗಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಲವಾರು ಕಾರ್ಯಗಳನ್ನು ಶ್ರೀಗಳು ಮಾಡ್ತಾ ನಿಮ್ಮೆಲ್ಲರ ಪ್ರೀತಿ, ಭಕ್ತಿ, ಗೌರವಕ್ಕೆ, ಆದರಕ್ಕೆ ಪಾತ್ರರಾಗಿದ್ದಾರೆ. ಆದ್ದರಿಂದ ಅವರ ಸೇವೆ ನೋಡಿ, ಈ ಮಠದ ಯಾವುದೇ ಕಾರ್ಯಕ್ರಮ ಇದ್ರೂ ಅವ್ರು ತಪ್ಪಿಸಂಗಿಲ್ಲ. ಅಷ್ಟೇ ತುಂಬ ಮನಸ್ಸಿನಿಂದ ಎಲ್ಲ ಭಕ್ತರಿಗೆ ಸಹಕಾರವನ್ನು ಕೊಟ್ಟು ಹೇಳಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಒಂದು ಸೌಜನ್ಯವನ್ನು ನಮ್ಮ ಶ್ರೀಗಳು ಯಾವಾಗಲೂ ತೋರಿಸ್ತಾ ಬಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲ ಇವತ್ತು ನೋಡಿ ಹಾನಗಲದಿಂದ ಇಲ್ಲಿ 28 ಜನ ನಮ್ಮ ಮಹಿಳೆಯರು ಬಂದಿದ್ದಾರೆ. ಹಾನಗಲ್ ಪಟ್ಟಣದವರೇ ಅವರು. ನಮ್ಮ ಉದಾಸಿ ಸಾಹೇಬರಿದ್ದಾರಲ್ಲ, ಉದಾಸಿ ಸಾಹೇಬರವರ ಧರ್ಮಪತ್ನಿಯವರು ನೀಲಮ್ಮನವರು ಇಲ್ಲಿ ಬಂದಿದ್ದಾರೆ. ಅವರ ಸಹೋದರಿಯಾದಂತಹ ಶಿವಗಂಗಮ್ಮನವರು ಬಂದಿದ್ದಾರೆ. ಶಿವಗಂಗಮ್ಮನವರು ಕದಳಿ ವೇದಿಕೆಯ ಅಧ್ಯಕ್ಷರಾಗಿ ಅವರೆಲ್ಲ ಸದಸ್ಯರುಗಳು ಇಲ್ಲಿ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಎಷ್ಟು ಅಭಿಮಾನ, ಗೌರವ, ಭಕ್ತಿಯಿಂದ ಬಂದರೆ ಅಂತಂದರೆ ನಾವು ಮುನವಳ್ಳಿ ನೋಡಬೇಕು, ಶಿಂದೋಗಿ ನೋಡಬೇಕು, ಮುನವಳ್ಳಿ ಸಮೀಪದಲ್ಲಿ ಹರಿಯುವ ಮಲಪ್ರಭಾ ನದಿಯನ್ನು ನೋಡಬೇಕು, ನದಿ ಒಳಗೆ ನಡೆಯುವ ನಮ್ಮ ಅಜ್ಜರ ತೆಪ ನೋಡಬೇಕು ಅಂತೇಳಿ ಇವರೆಲ್ಲರೂ ಕೂಡ ಬಂದಿದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತದೆ. ಅಲ್ಲಿಂದ ಇಲ್ಲಿಗೆ ಬಂದು ಗಮನಿಸಿದ್ದಕ್ಕೆ ನನಗೆ ಭಾಳ ಸಂತೋಷವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆಲ್ಲ ಒಳ್ಳೆಯದಾಗಲಿ. ನಮ್ಮ ಸೂಟಿ ಮಾಸ್ಟರು ಭಾಳ ಇಲ್ಲೇ ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅವರು ನಿಮಗೆ ಒಂದು ಮಾತು ಹೇಳ್ತೀನಿ, ಬಿನ್ ಪಗಾರದವರು ಲೆಕ್ಕನ ಪಗಾರ ತಗೊಂಡವರು ಲೆಕ್ಕ ಚೆನ್ನಾಗಿಡಲ್ಲ, ನಿಮಗೆ ಗೊತ್ತಿರಲಿ. ಗೊತ್ತಾಯ್ತಾ? ಯಾರಾದ್ರೂ ಇಲ್ಲಿ ವ್ಯಾಪಾರಸ್ಥರಿದ್ರೆ ಗೊತ್ತಾಗತ್ತೆ ಅವ್ರಿಗೆ. ವ್ಯಾಪಾರಸ್ಥ ಪ್ರತಿ ದಿವಸನೂ ಖಾತೆ ಕಿರ್ದಿ ಪುಸ್ತಕ ನೋಡಲೇಬೇಕಾಗತ್ತೆ. ಇಲ್ಲಾಂದ್ರೆ ಕಾರ್ಕೂನ್ ಏನಾರ ಗದ್ಲಾಡಿಸ್ಬಿಡ್ತಾನ. ಆದ್ರೆ ನಾವು ಇಲ್ಲಿ ಯಾವ ಖಾತೆ ಕಿರ್ದಿನೂ ನೋಡಲ್ಲ. ನಾವಿಲ್ಲಿ ಹಸೂಟಿ ಮಾಸ್ಟ್ರು ಲೆಕ್ಕ ಬರೀತಾರೆ, ಅವ್ರ ಕಾರ್ಕೂನ್ರಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಲೆಕ್ಕವನ್ನು ಚೊಕ್ಕಟವಾಗಿ ಯಾವುದೇ ಪಗಾರ ಇಲ್ಲಾರ್ದಂಗೆ ಇಡುವಂಥ ಈ ಮಠದ ನಿಜವಾಗಲೂ ನಿಷ್ಠಾವಂತ ಭಕ್ತ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬರೀ ಲೆಕ್ಕ ಬರೆಯೋಕೆ ಅಷ್ಟೇ ಅಲ್ಲ, ಪ್ರತಿಯೊಂದರಲ್ಲೂ ಕೂಡ ಇಂಥ ಕಾರ್ಯಕ್ರಮ ನಡೆಸೋದಿರ್ಬೋದು, ಏನೇ ಇರಲಿ ಪ್ರತಿಯೊಂದನ್ನು ಕೂಡ ಜವಾಬ್ದಾರಿಯಿಂದ ಮಾಡ್ತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಈ ವರ್ಷ ಹೇಳಕತ್ತಿದ್ರು, ಅಜ್ಜಾರು ನಂಗೆ ವಯಸ್ಸಾತು, ಇನ್ನು ಮುಂದಿನ ಸರಿ ಹಿಂದೆ ಯಾರನ್ನಾರು ನೋಡ್ಕೇಳ್ರಿ ಅಂತ ಹೇಳಿದರು. ಅದಕ್ಕೆ ನಾವು ಹೇಳಿದ್ದು, ಈ ಮಠಕ್ಕೆ ಇನ್ನೊಬ್ಬರು ಸ್ವಾಮಿಗಳು ಬರೋವರೆಗೂ ನೀವೇ ಇರಬೇಕು. ನಾವು ಮುಂದುವರ್ಸನೆ ಓದಿವು ಅಂದರೆ ನೀವು ಮುಂದುವರ್ಷ ಬಿಟ್ಟು ಬಿಡ್ರಿ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ. ಇವತ್ತು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತು ಅಂತ ಹೇಳ್ತಾ, ಅಂಬಿಗೆಯವರು ಭಾಳ ಚೆನ್ನಾಗಿ ಸೇವಾ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಅವರ ಅಧಿದೇವತೆ ಗಂಗಾ ಮಾತೆಯ ದೇವಸ್ಥಾನವನ್ನು ಕಟ್ಟಿಸೋ ಕಡಿಗಲ್ ಸಮಾರಂಭವು ಕೂಡ ನೆರವೇರ್ತಾ ಇದೆ. ನಿಜವಾಗ್ಲೂ ಕೂಡ ಅದರಲ್ಲಿ ನಾವು ಭಾಗವಹಿಸಿದ್ದು. ಅವರ ಸೇವೆ ತುಂಬ ದೊಡ್ಡದಾದ ಸೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ತಮಗೆಲ್ಲರಿಗೂ ಕೂಡ ಪೆಂಡಾಲ್ದವ್ರು ನೋಡಿ, ನಮಗೆ ಈಗ ಗೊತ್ತಾಯಿತು, ಇಷ್ಟು ಪೆಂಡಾಲ್ ಹಾಕ್ಬೇಕಾದ್ರೆ ಭಾಳಷ್ಟು ಹಣವನ್ನು ತೆಗೆದುಕೊಳ್ತಾರೆ ಪೆಂಡಾಲ್ದವರು. ಒಂದು ಪೈಸಾನೂ ಇಲ್ಲಾರ್ದಂಗೆ ಇದೊಂದು ಸೇವೆ ಅಂತ ಮಾಡೇನೆ ಅಂತಂದರೆ ಆ ಪುಣ್ಯಾತ್ಮ ಎಷ್ಟು ಭಕ್ತಿವಂತಿರಬೇಕು ಅಂತ ನಮಗೆ ಆಶ್ಚರ್ಯ ಆಗಿದೆ. ಭಾಳ ಭಕ್ತಿವಂತ, ಇಷ್ಟು ಚಂದ ಪೆಂಡಾಲ್ ಹಾಕಿದ್ದಾನೆ. ಗೊತ್ತಾಯ್ತಾ? ಅವನಿಗೆ ಆ ಕುಮಾರೇಶ ಸದಾಕಾಲ ಅವನ ಅಭಿವೃದ್ಧಿಯನ್ನು ಬಯಸಲಿ, ಅವರ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ತಮಗೆಲ್ಲ ಶುಭ. ಬಾಳಿಯವರು
ಪ್ರತಿ ವರ್ಷ ಬಾಳಿಯವರು ಸಂಕ್ರಮಣದಲ್ಲಿ ದಾಸೋಹವನ್ನು ಮಾಡ್ತಾರೆ. ಹಿಂದಿನ ದಿವಸನೇ ಬರ್ತಾರೆ. ಅಣ್ಣ ತಮ್ಮ ಎಲ್ಲರೂ ನಿಂತು ಇವತ್ತು ದಾಸೋಹವನ್ನು ಅವರೇ ಸ್ವತಃ ಬಡಿಸಿ ಪ್ರಸಾದವನ್ನು ಮಾಡಿಸಿ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗ ಮಾಡಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಆ ಬಾಳಿಯವರು ನಿಜವಾಗಲೂ ಬಹುಶಃ ಅವರಿವತ್ತು ಬೈಲೊಂಗಲಕ್ಕೆ ಹೋಗಿದ್ದಾರೆ, ವ್ಯಾಪಾರ ಉದ್ಯಮ ಮಾಡ್ತಾ ಇದ್ದಾರೆ, ಕೋಟ್ಯಾಧೀಶರಾಗಿ ಇವತ್ತು ಬಂದು ಪ್ರಸಾದ ಮಾಡಿಸಿ ಬಡಿಸೋದನ್ನು ನೋಡಿದಾಗ ನಿಜವಾಗ್ಲೂ ಭಗವಂತ ಅದಕ್ಕೆ ಆ ರೀತಿ ಅವರನ್ನು ಮ್ಯಾಲ್ವೈತಾ ಇದ್ದಾನೆ, ಶ್ರೇಷ್ಠವಾದ ಸೇವೆಗಾಗಿ ಅಂತ ನಾವು ಭಾವಿಸಿ ಇದೇ ರೀತಿ ಅವರು ಬೆಳೀಲಿ, ಅವರ ಮನೆತನ ಉದ್ಯೋಗ ಎಲ್ಲ ಚೆನ್ನಾಗಿರಲಿ ಅಂತ ನಾವು ಹಾರೈಸಿ ತಮಗೆಲ್ಲ ಶುಭ ಕೋರಿ ನಮ್ಮ ಮಾತನ್ನು ಮುಗಿಸ್ತೀವಿ. ಬಂದಿಲ್ಲಿ ಸನ್ಮಾನ ಪೂಜ್ಯರಿಂದ ಆಶೀರ್ವಾದ ಪಡಿಬೇಕು.